ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ. ಈ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಬೆಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದನ್ನು ಇವಾಗ ನಾನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಒರೆಸ್ಬಿಟ್ಟು ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ತೊಳೆದು ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ಬಿಳಿ ಬಟ್ಟೆ ತೊಗೊಂಡು ನೀಟಾಗಿ ಬೆಂಡೆಕಾಯಿ ಎಲ್ಲ ಹಿಂಗೆ ಒರೆಸ್ಕೊಂಡ್ಬಿಟ್ಟು ನಾವು ಇದನ್ನು ಕಟ್ ಮಾಡೋಣ. ಕಟ್ ಮಾಡೋದು ನಾನು ತೋರಿಸ್ತೀನಿ. ಒರೆಸ್ಬಿಟ್ಟು ಬನ್ನಿ. ನೋಡಿ, ಬೆಂಡೆಕಾಯಿ ತೊಳಿಬೇಕು. ಆದರೂ ಎಲ್ಲೆಲ್ಲೋ ಹಾಕಿರ್ತಾರೆ, ಗಲೀಜಿರ್ತಾವೆ. ಅದೇ ಥರ ಮಾಡಿದರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇನ್ನೇನೋ ಸೊಳ್ಳೆ ಎಲ್ಲ ಕೂತಿರ್ತಾವೆ. ಅದಕ್ಕೋಸ್ಕರ ನಾವು ಮನೆಗೆ ತಂದ ತಕ್ಷಣ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸಿ ಈ ಥರ ನಾವು ಕಟ್ ಮಾಡಿಕೊಂಡು ಇದನ್ನು ಹುರಿಯೋಣ. ಇವಾಗ ಫುಲ್ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ನಾನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಹುರಿಬೇಕು. ಇವಾಗ ನೆಕ್ಸ್ಟ್ ಏನು ಮಾಡೋದು ಹುರಿಯೋದು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಗೆ ಸ್ವಲ್ಪ ಬೆಂಡೆಕಾಯಿ ಹಾಕಿಬಿಟ್ಟು ಹುರ್ಕೋಬೇಕು. ನೀವು ಹುರಿದಿಲ್ಲ ಅಂದರೆ ಲೋಳಿ ಬರುತ್ತೆ. ಅದು ಅವಾಗ ಪಲ್ಯ ಚೆನ್ನಾಗಾಗಲ್ಲ. ಚೆನ್ನಾಗಿ ಹುರಿದ್ರೇ ಇದು ಪಲ್ಯ ಟೇಸ್ಟ್ ಆಗೋದು. ಇದು 1 ನಿಮಿಷದಿಂದ 2 ನಿಮಿಷ ಇದನ್ನು ಹೀಗೆ ಹುರ್ಕೋಬೇಕು. ಸ್ವಲ್ಪ ಕಪ್ಪಾಗೋ ಥರ, ತುಂಬ ಕಪ್ಪಲ್ಲ, ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಇದೇ ಥರ ನಾವು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಬಾಣಲೆ ಇಟ್ಕೊಂಡಿದ್ದೀನಿ. ಅದನ್ನೇ ಇವಾಗ 1 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮುಂಚೆನೇ ನಾವು ಎಣ್ಣೆ ಹಾಕಿ ಹುರಿದಿರ್ತೀವಿ. ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗಬೇಡಿ. 1 ಸ್ಪೂನ್ ಎಣ್ಣೆ ಸಾಕು. ಇವಾಗ ಅದಕ್ಕೆ ನಾನು ಸಾಸಿವೆ, ಸ್ವಲ್ಪ ಜೀರಿಗೆ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಇವಾಗ ಇದಕ್ಕೆ 1-2 ಕರಿಬೇವು ಹೆಸರು ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಸೂಪರಾಗಿರುತ್ತೆ. ಅನ್ನದ ಜೊತೆಗೆ, ಸಾಂಬಾರು ಮಾಡಿದಾಗೆ ನೆಂಚ್ಕೊಳಕ್ಕೆ ಏನೂ ಇಲ್ಲಪ್ಪ ಅಂದಾಗೆ ಸೈಡ್ಗೆ ಈ ಥರ ಪಲ್ಯ ಮಾಡಿಕೊಂಡು ತಿನ್ಬೋದು. ಚಪಾತಿಗೆ, ರೋಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಟೊಮೊಟೊ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇಷ್ಟ ಇರೋದು ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆಗಿ ನೋಡಿ. ಇವಾಗ 1 ಸ್ಪೂನು ಅರಿಶಿನ ಪುಡಿ, 1 ಚಿಟಿಕೆ ಆಗೋಷ್ಟು, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೋಬೋದು. ಯಾಕಂದ್ರೆ ಉಪ್ಪು ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬೆಂಡೆಕಾಯಿ ಹುರಿದಿದ್ನಲ್ವ, ಬೆಂಡೆಕಾಯಿ ಹಾಕ್ಕೊತೀನಿ. ನೋಡಿ, ಬೆಂಡೆಕಾಯಿ ಹುರಿದಿರೋದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. 1 ಟೀ ಕುಡಿತೀವಲ್ವ, ಆ ಗ್ಲಾಸಿನೇ ನೀವು ನೀರು ಹಾಕ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಟೊಮೊಟೊ, ಈರುಳ್ಳಿ ಎಲ್ಲ, ಉಪ್ಪು, ಅರಿಶಿನ ಪುಡಿ ಎಲ್ಲ ಈ ಥರ ರೋಸ್ಟ್ ಆಗಬೇಕು. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಹಾಕ್ತೀನಿ. ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನು ಮನೆಯಲ್ಲೇ ಮಾಡಿದ್ದು ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ. ಯಾಕಂದರೆ ಕಡಿಮೆ ಹಾಕ್ಕೊಳ್ಳಿ. ನಾವು ಕಡಲೆ ಬೀಜದ್ದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ, ಖಾರದ ಪುಡಿ ಹಾಕಿಬಿಟ್ಟು. ಅದು ಬೆಂಡೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಡಲೆ ಬೀಜ ತಿನ್ನೋಕ್ಕೆ ಯಾರು ಇಷ್ಟ ಇಲ್ಲ ಅವರು ಕೊಬ್ಬರಿ ಆದರೂ ತುರಿದ್ಬಿಟ್ಟು ಹಾಕ್ಕೋಬೋದು. ಇವಾಗ ನಾನು 1 ಗ್ಲಾಸ್ ಆಗೋಷ್ಟು ಚಿಕ್ಕ ಗ್ಲಾಸಲ್ಲೇ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಹುರಿದಿರ್ತೀವಲ್ವ, ಚೆನ್ನಾಗಿರುತ್ತವೆ. ಸುಮ್ಮನೆ 1 ಗ್ಲಾಸ್ ಹಾಕಿ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ನಾವು ಈ ಥರ ಹಾಕೋದು. ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಪಲ್ಯ. ಜಾಸ್ತಿ ಮಸಾಲೆ ಐಟಮ್ಸ್ ಹಾಕಿದರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಕಡಿಮೆಯಲ್ಲಿ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಮಸಾಲ ಖಾರ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ. 1-2 ನಿಮಿಷ ಇದು ಬೇಯಲಿ. ನೋಡಿ, ಪಲ್ಯ ರೆಡಿಯಾಗಿದೆ. ಸ್ವಲ್ಪ ನೀರೆಲ್ಲ ಹಿಂಗೋಗಿದೆ. ಇವಾಗ ನಾನು ಲಾಸ್ಟಿಗೆ ಕಡಲೆ ಬೀಜದ ಪೌಡ್ರು, ನಾನು ಖಾರದ ಪುಡಿ ಹಾಕಿ ಮಾಡಿ ಇಟ್ಕೊಂಡಿರ್ತೀನಿ ನಾನೆಲ್ಲ ಪಲ್ಯಗಳಿಗೆ ಬೇಕಂತ. ಇವಾಗ ಇದೊಂದು 2 ಸ್ಪೂನು ನಾನು ಹಾಕ್ತಾಯಿದ್ದೀನಿ. ನಿಮಗೆ ಕಡಲೆ ಬೀಜದ ಪುಡಿ ಇಷ್ಟ ಇಲ್ಲ ಅಂದರೆ ನೀವು ಕಾಯಿನೂ ಹಾಕ್ಕೋಬೋದು. ಇದನ್ನ ಹಾಕ್ಕೊಂಬಿಟ್ಟು ಹಿಂಗೆ ತಿರುಗಿಬಿಟ್ಟು ಇಟ್ಟರೆ ವಾವ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ. ಸ್ವಲ್ಪ ಇವಾಗ ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಇವಾಗ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ತಿರುಗಿಬಿಟ್ಟು ನಾನು ಒಂದು ಚಿಕ್ಕದಾಗಿ ಬೊಟ್ಲಿಗೆ ಹಾಕಿ ತೋರಿಸ್ತೀನಿ. ನೋಡಿ, ಬೆಂಡೆಕಾಯಿ ಪಲ್ಯ ತುಂಬ ಸಿಂಪಲ್ಲು, ತುಂಬ ಈಜಿ ಮಾಡೋದು. ಮನೇಲಿರೋ ಸಾಮಗ್ರಿಗಳು ಟೊಮೊಟೊ ಈರುಳ್ಳಿ ಹಾಕಿದರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಈ ಪಲ್ಯ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟ್ ಇರ್ತದೆ. ಕಡಲೆ ಬೀಜ ಹಾಕಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಗೆ ಇಷ್ಟ ಇಲ್ಲದವರು ನೀವು ಕಾಯಿ ತುರಿನೂ ಹಾಕ್ಕೋಬೋದು. ನಾನು ಕಡಲೆ ಬೀಜ ಪೌಡ್ರ್ ಹಾಕಿ ಮಾಡಿದ್ದೀನಿ. ಈ ಬೆಂಡೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಹುರಿದಿದೆ, ಸ್ವಲ್ಪನೂ ಲೋಳೆ ಥರ ಕಾಣಿಸ್ತಾ ಇಲ್ಲ ನೋಡಿ ನೀವೇ. ತುಂಬ ಚೆನ್ನಾಗಿ ಹುರಿಬೇಕಿದು, ಇಲ್ಲ ಅಂದರೆ ಪಲ್ಯ ಚೆನ್ನಾಗಾಗಲ್ಲ. ಇದು ನಾನು 1/4 kg ಬೆಂಡೆಕಾಯಿಯಿಂದ ನಾನು ಮಾಡ್ತಾಯಿದ್ದೀನಿ. ಇವಾಗ ನಾನು ಹುರಿದಾಗಿದೆ, ಇವಾಗ ತೆಗಿತಾಯಿದ್ದೀನಿ. ನೋಡಿ, ಅದೇ ಬಾಣಲೆಯಲ್ಲಿ ಇದು ಹುರಿದಿರೋದಕ್ಕೆ ಕಪ್ಪಾಗಿರೋದು, ಅದೇ ಬಾಣಲೆಯಲ್ಲಿ ನಾನು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ.